ತಮಿಳುನಾಡಿನ ಖ್ಯಾತ ನಟ ವಿಜಯಕಾಂತ್ ಮಹಾಮಾರಿ ಕೊರೋನಾಗೆ ಬಲಿಯಾಗಿದ್ದಾರೆ. ರಾಜಕಾರಣಿ ಕೂಡ ಹೌದು ವಿಜಯಕಾಂತ್. ಡಿಎಂಕೆ ಪಕ್ಷದಲ್ಲಿ ಇದ್ರು. ಡಿಎಂಡಿಕೆ ಪಕ್ಷ ಮುಖ್ಯಸ್ಥರಾಗಿದ್ದಂಥ ವಿಜಯಕಾಂತ್ ನಿಧನರಾಗಿದ್ದಾರೆ. ಚೆನ್ನೈನ ಖಾಸಗಿ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ. 2011ರಿಂದ 2014ರವರೆಗೂ ಕೂಡ ವಿಪಕ್ಷದ ನಾಯಕರಾಗಿದ್ದಂಥ ವಿಜಯಕಾಂತ್ ಅವರು ಡೆಡ್ಲಿ ಕೊರೋನಾಗೆ ಮೃತಪಟ್ಟಿದ್ದಾರೆ. 250ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದ ವಿಜಯಕಾಂತ್ ಕೊರೋನಾಗೆ ಬಲಿಯಾಗಿದ್ದಾರೆ. ರಾಜಕೀಯದಲ್ಲೂ ಕೂಡ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿದಂಥ ವಿಜಯಕಾಂತ್ ಈ ಕೊರೋನಾಕ್ಕೆ ಸೆಡ್ಡು ಹೊಡೆದಿದ್ರು. ಆದರೆ ಅವರು ಬದುಕಿ ಬರಲಿಲ್ಲ. 2011ರಿಂದ 2014ರವರೆಗೆ ಇವರು ವಿಪಕ್ಷ ನಾಯಕರಾಗಿಯೂ ಕೂಡ ಕೆಲಸವನ್ನು ಮಾಡಿದರು ವಿಜಯಕಾಂತ್. ತಮಿಳುನಾಡಿನ ಖ್ಯಾತ ನಟರೂ ಕೂಡ ಹೌದು. ಸುಮಾರು 250ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಂಥ ಈ ವಿಜಯಕಾಂತ್ ಕೊರೋನಾಗೆ ಬಲಿಯಾಗಿದ್ದಾರೆ. ಚೆನ್ನೈನ ಖಾಸಗಿ ಆಸ್ಪತ್ರೆಯಲ್ಲಿ ಅವರು ಕೊರೋನಾಗೆ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ.